ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಬಾರಮ್ಮ ಮಹಾಲಕ್ಷ್ಮಿ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಸರಸ್ವತಿಯ ಔಪಾಸನೆಗೆ, ಶಿವನ ಆರಾಧನೆಗೆ, ಮಹಾವಿಷ್ಣುವಿನ ನಿವೇದನೆಗೆ, ಒಟ್ಟಾರೆ ಎಲ್ಲದಕ್ಕೂ ಲಕ್ಷ್ಮಿಯ ಸಾಕ್ಷಾತ್ಕಾರ ಬೇಕೇ ಬೇಕು. ಹಾಗಿದ್ರೆ ಮತ್ಯಾಕೆ ತಡ, ಅಷ್ಟಲಕ್ಷ್ಮಿಯರ ಪೂಜೆಯನ್ನು ಆರಂಭಿಸ್ತೇವೆ. ಯಾವ ಲಕ್ಷ್ಮಿಯನ್ನ ಹೇಗೆ, ಯಾಕೆ, ಯಾವ ಉದ್ದೇಶದಿಂದ ಪೂಜಿಸಬೇಕು ಅನ್ನೋದರ ವಿಶೇಷ ಮಾಹಿತಿಯನ್ನು ನಿಮಗಾಗಿ ಈಗ ಪೂಜೆಯನ್ನು ಆರಂಭಿಸೋಣ. ನಾನಿವತ್ತು ಧನಲಕ್ಷ್ಮಿ ಪೂಜೆ ಮಾಡ್ತಿದ್ದೀನಿ. ಹಾಗಿದ್ರೆ ಧನಲಕ್ಷ್ಮಿ ಯಾವ್ಯಾವಾಗ ಪೂಜೆ ಮಾಡ್ಬೋದು? ಲಕ್ಷ್ಮೀ ಪೂಜೆ ಅಂದರೆ ವಿಶೇಷವಾಗಿ ವರ್ಷದಲ್ಲಿ ಒಂದು ದಿವಸ ಮಾಡ್ತಾರೆ, ಅದನ್ನು ಕಾರ್ತಿಕ ಮಾಸದ ಅಮಾವಾಸ್ಯೆಯಲ್ಲಿ. ಇನ್ನು ಪ್ರತಿ ಅಮಾವಾಸ್ಯೆಯಲ್ಲೂ ಬಹಳಷ್ಟು ಜನ ಉದ್ಯಮಿಗಳು ಅಮಾವಾಸ್ಯೆ ದಿವಸ ಲಕ್ಷ್ಮೀ ಪೂಜೆ ಮಾಡ್ತಾರೆ. ಯಾಕೆಂದರೆ ಅಮಾವಾಸ್ಯೆ ಲಕ್ಷ್ಮೀ ಪೂಜೆಗೆ ಶ್ರೇಷ್ಠ ಅಂಥೇಳಿ. ಹಾಗಾಗಿ ಅಮಾವಾಸ್ಯೆಯ ಪ್ರದೋಷದಂದು ಅಂದರೆ ಪ್ರದೋಷ ಅಂದರೆ ಯಾವಾಗಲೂ ಸೂರ್ಯಾಸ್ತ ಸಮಯಕ್ಕೆ ಪ್ರದೋಷ ಆಗ್ತಾರೆ. ಆ ಅಮಾವಾಸ್ಯೆಯ ಪ್ರದೋಷ ಕಾಲದಲ್ಲಿ ಲಕ್ಷ್ಮೀ ಪೂಜೆ ಮಾಡ್ತಾರೆ. ಹಾಗಾಗಿ ಇವತ್ತೂ ಸಹ ಈ ವರಮಹಾಲಕ್ಷ್ಮಿ ಪ್ರಾತಃ ಕಾಲದಿಂದ ಆರಂಭ ಮಾಡಿದ್ರು ಪ್ರದೋಷದಲ್ಲಿ ಈ ಲಕ್ಷ್ಮೀ ಪೂಜೆ ಮಾಡೋದು ವಿಶೇಷ. ಹಾಗಾಗಿ ಯಾರ್ಯಾರಿಗೆ ಇವತ್ತಿನ ಕಾಲದಲ್ಲಿ ಬದುಕಿನಲ್ಲಿ ಧನ ಇಲ್ಲದೆ ಯಾರಿಗೂ ಏನೂ ಮಾಡಲಿಕ್ಕಾಗೋದಿಲ್ಲ. ಅದರಿಂದ ಪ್ರತಿಯೊಬ್ಬರೂ ಸಹ ಆಯಾಯ ಉದ್ಯಮಿಗೆ ಅವರ ಅನುಕೂಲತೆಗೆ ಲಕ್ಷ್ಮೀ ಪೂಜೆಯನ್ನು ಅಮಾವಾಸ್ಯೆಯಲ್ಲಿ ಮಾಡ್ತಾರೆ. ಪ್ರತಿ ತಿಂಗಳಲ್ಲೂ ಮಾಡ್ಬೋದು. ವಿಶೇಷ ಅಮಾವಾಸ್ಯೆ ದೀಪಾವಳಿ ಅಮಾವಾಸ್ಯೆ. ಓಕೆ, ಸೊ ಧನಲಕ್ಷ್ಮಿ ಎಲ್ಲರೂ ಮಾಡ್ತಾರೆ ಅಂತ ಹೇಳಿದ್ರಿ. ಸೊ ಈ ಧನಲಕ್ಷ್ಮಿನ ಹೇಗೆ ಹೋಲಿಸ್ಕೋಬೋದು? ಅಂದರೆ ಮಾಡಿದವ್ರು ಎಲ್ರಿಗೂ ಒಳ್ಳೇದಾಗುತ್ತಾ? ಒಳ್ಳೇದಾಗತ್ತೋ ಇಲ್ವದು ಅನ್ನೋದು ಅವರ ಒಂದು ಲಿಖಿತವಾಗಿರುತ್ತೆ. ಆದರೆ ಮಾಡುವುದರಿಂದ ಧನಲಕ್ಷ್ಮಿ ಪ್ರಸನ್ನ ಆಗ್ತದೆ ಅನ್ನೋದು ನಮ್ಮ ಹಿರಿಯರ ಒಂದು ಮಾತು. ಹಾಗಾಗಿ ನಮಗೆ ಯಾವ ಕಾಮನೆ ಇದೆಯೋ ಆ ಕಾಮನೆಗೆ ಆ ದೇವತಾ ಉದ್ದೇಶಿಸಿ ಪೂಜೆ ಮಾಡಿದ್ರೆ ಆಗಿದೆ, ಆಗುತ್ತದೆ, ಎರಡೂ ನಮ್ಮ ಪ್ರಾಜ್ಞರ ಮಾತು. ಅದರಿಂದ ಸಾಮಾನ್ಯವಾಗಿ ಇವತ್ತಿನ ಕಾಲದಲ್ಲಿ ಧನಾಪೇಕ್ಷಿಗಳು ಧನವನ್ನು ಒಲಿಸಿಕೊಳ್ಳೋದಕ್ಕಾಗಿ ಬಹಳಷ್ಟು ಜನರಿಗೆ ಧನಲಕ್ಷ್ಮಿ ಅವರ ಪೂಜೆಗೆ ಒಲಿಯುತ್ತೆ. ಇನ್ನು ಕೆಲವರಿಗೆ ಜನ್ಮಾಂತರದ ಏನಾದರೂ ದೋಷಗಳಿದ್ದರೆ ಒಲಿಯುವುದಿಲ್ಲ. ಈ ಜನ್ಮದಲ್ಲಿ ಅವರು ಅದನ್ನು ಸುಕೃತ ದುಷ್ಕೃತ ಅಂತ ಅನುಭವಿಸಿ ಮುಂದಿನ ಜನ್ಮದಲ್ಲಿ ಈಗ ಮಾಡಿದಂಥ ಧನಲಕ್ಷ್ಮಿ ಪೂಜೆ ಅವರಿಗೆ ವಿಶೇಷವಾದ ಧನವನ್ನು ಕೊಡ್ತಾರೆ. ಜಯತು ಜಯತು ಲಕ್ಷ್ಮೀ ರಕ್ಷಣಾಲಂಕೃತಾಂಗಿ, ಜಯತು ಜಯತು ಪದ್ಮ ಪದ್ಮ ಸದ್ಮ ವಿವಂದ್ಯ, ಜಯತು ಜಯತು ವಿದ್ಯಾ ವಿಷ್ಣು ವಾಮಾಂಕ ಸಂಸ್ಥಾ, ಜಯತು ಜಯತು ಸಮ್ಯಕ್ ಸರ್ವಸಂಪತ್ಕರೀ ಶ್ರೀ, ಜಯತು ಜಯತು ದೇವಿ ದೇವಿ ಸಂಗಾ ವಿಪೂಜ್ಯ, ಜಯತು ಜಯತು ಭದ್ರಾ ಭಾರ್ಗವಿ ಭಾಗ್ಯರೂಪ. ಹಸ್ತದ್ವಯೇನ ಕಮಲೆ ಧಾರಯಂತೀಂ ಸ್ವಲೀಲಯ, ಹಾರನೋಪರ ಸಂಯುಕ್ತಾಂ ಲಕ್ಷ್ಮೀ ದೇವೀಂ ವಿಚಿಂತಯೇ. ಓಂ ಸಿದ್ಧಲಕ್ಷ್ಮೇ ನಮಃ, ಮೋಕ್ಷಲಕ್ಷ್ಮೇ ನಮಃ, ಜಯಲಕ್ಷ್ಮೇ ನಮಃ, ವರಲಕ್ಷ್ಮೇ ನಮಃ, ವಿದ್ಯಾಲಕ್ಷ್ಮೇ ನಮಃ, ವಿನಯಲಕ್ಷ್ಮೇ ನಮಃ, ವಿಜಯಲಕ್ಷ್ಮೇ ನಮಃ, ಸಿದ್ಧಿಲಕ್ಷ್ಮೇ ನಮಃ, ಮಹಾಲಕ್ಷ್ಮೇ ನಮಃ. ನಾಮಪೂಜಾನ್ ಸಮರ್ಪಯಾಮಿ. ಹಿರಣ್ಯವರ್ಣಾಗು ಹರಿಣೀಂ ಸುವರ್ಣರಚಿತಸ್ರಜಾಂ ಚಂದ್ರಾಗು ಹಿರಣ್ಮಯೀಂ ಲಕ್ಷ್ಮೀಂ ಜಾತವೇದೋ ಆವಹ. ಶ್ರೀ ಮಹಾಲಕ್ಷ್ಮೀ ನಮಃ. ಧ್ಯಾನ ಆವಾಹನಾದಿ ಷೋಡಶೋಪಚಾರ ಪೂಜಾನ್ ಸಮರ್ಪಯಾಮಿ, ಪ್ರಾರ್ಥನಾನ್ ಸಮರ್ಪಯಾಮಿ. ಈಗ ಧನಲಕ್ಷ್ಮಿ ಪೂಜೆಯನ್ನು ಮಾಡಿದ್ದೇವೆ. ಪ್ರತಿಯೊಬ್ಬರಿಗೂ ಬದುಕಿನಲ್ಲಿ ಧನ ಅನ್ನೋದು ಅವಶ್ಯ. ಅದಕ್ಕಾಗಿ ಮೊಟ್ಟ ಮೊದಲನೇದಾಗಿ ಧನಲಕ್ಷ್ಮಿ ಪೂಜೆಯನ್ನು ನಡೆಸಿಕೊಟ್ಟಿದ್ದಾರೆ ರೂಪಾಶ್ರೀಯವರು. ಅದರಿಂದ ಅವರು ಪ್ರಾರ್ಥನೆಯನ್ನು ಮಾಡಿದ್ದಾರೆ. ಅವರಿಗೂ ಪೂಜೆ ಮಾಡಿದವರಿಗೂ ವೀಕ್ಷಕರಿಗೂ ಸಮಸ್ತರಿಗೂ ಸಹ ಧನಲಕ್ಷ್ಮಿ ಅವರಿಗೆ ಬೇಕಾಗುವಂಥ ಧನ ಧಾನ್ಯಾದಿಗಳ ಸಮೃದ್ಧಿಯನ್ನು ಕೊಟ್ಟು ಜೀವನದಲ್ಲಿ ಉತ್ತರೋತ್ತರವಾಗಿ ಅವರಿಗೆ ಬೇಕಾಗುವಂತಹ ಶ್ರೀಮಂತಿಕೆ, ಅವರ ಬಯಕೆಗೆ ಎಷ್ಟು ಧನ ಬೇಕೋ ಅಷ್ಟು ಧನವನ್ನು ಕೊಡುವಂತೆ ಆಗಲಿ ಅಂತೇಳಿ ಪ್ರಾರ್ಥಿಸಿ ವೀಕ್ಷಕರಿಗೆ ಅವರು ಹರಿಸ್ತಾ ಇದ್ದಾರೆ. ಪಂಡಿತ್ರೆ, ನಾನು ವಿದ್ಯಾಲಕ್ಷ್ಮಿ ಪೂಜೆ ಮಾಡ್ತಾ ಇದ್ದೀನಿ. ವಿದ್ಯಾಲಕ್ಷ್ಮಿ ಪೂಜೆ ಯಾರೆಲ್ಲ ಮಾಡಬೇಕು? ಬಹಳ ಒಳ್ಳೆಯ ಪ್ರಶ್ನೆ. ಯಾಕಂದರೆ ಹಿಂದಿನ ಕಾಲದಲ್ಲಿ ಎಲ್ಲರೂ ಅವಿದ್ಯಾವಂತರಾಗಿತ್ತು. ಇವತ್ತಿನ ಕಾಲದಲ್ಲಿ ನಮ್ಮ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಅವಿದ್ಯಾವಂತಕ್ಕೆ ಹೇಳುವಂಥದ್ದು ನಿರ್ಮೂಲನವಾಗಬೇಕು ಅಂತ ರಾಜಕಾರಣಿಗಳು ಮಾಡ್ತಾ ಇದ್ದಾರೆ. ಹಾಗೆ ಪ್ರತಿಯೊಬ್ಬರೂ ಸಹ ಪುರುಷರು ಸ್ತ್ರೀಯರು ಪ್ರತಿಯೊಬ್ಬರೂ ವಿದ್ಯಾವಂತರಾಗಬೇಕು. ವಿದ್ಯಾವಂತರಾಗಬೇಕಿದ್ರೆ ಅದಕ್ಕೆ ಒಂದು ಹಿನ್ನೆಲೆಯ ಶಕ್ತಿ ಬೇಕು. ಆ ಹಿನ್ನೆಲೆ ಶಕ್ತಿ ಯಾರು ಅಂದರೆ ಲಕ್ಷ್ಮಿ. ಹಾಗಾಗಿ ಲಕ್ಷ್ಮಿ ಬೇಕು. ಇವತ್ತು ಪ್ರತಿಯೊಂದು ಶಾಲೆ ಕಾಲೇಜು ನೀವು ಏನೇ ಓದಬೇಕು ಅಂದರೆ 1 ಲಕ್ಷ 10 ಲಕ್ಷ 20 ಲಕ್ಷ ಕೊಟ್ಟದೆ ನಿಮಗೆ ಓದಲಿಕ್ಕೆ ಸೀಟೇ ಸಿಗೋದಿಲ್ಲ. ಹಿಂದಿನ ಕಾಲದಲ್ಲಿ ಅದಿಲ್ಲಾಗಿತ್ತು. ಆ ವಿದ್ಯಾಲಕ್ಷ್ಮಿ ಯಾವಾಗಲೂ ಲಕ್ಷ್ಮಿ ಇಲ್ಲದಿದ್ದರೂ ವಿದ್ಯೆ ಬರ್ತಿತ್ತು. ಇವತ್ತಿನ ಕಾಲದಲ್ಲಿ ವಿದ್ಯೆಗೆ ಪ್ರಧಾನವಾದದ್ದು ಲಕ್ಷ್ಮಿ. ಯಾವುದೇ ಸಣ್ಣ ಕಾಲೇಜಿನಿಂದ ಸಣ್ಣ ಬಾಲವಾಡಿಯಿಂದ ಆರಂಭಿಸಿ ಪ್ರತಿಯೊಂದು ಶಾಲೆ ಕಾಲೇಜಿನಲ್ಲೂ ಡೊನೇಷನ್ ಹೇಳುವಂಥದ್ದು ಕೊಡದೇ ಇದ್ದರೆ ಖಂಡಿತವಾಗಿ ಇವತ್ತು ಸಿಗೋದಿಲ್ಲ. ಅದಕ್ಕಾಗಿ ಮೊಟ್ಟ ಮೊದಲನೇದಾಗಿ ಶಾಲೆಗೆ ಆರಂಭ ಮಾಡುವಾಗಲೇ ಆ ಮಕ್ಕಳಿಗೆ ವಿದ್ಯಾಲಕ್ಷ್ಮಿ ಪೂಜೆ ಮಾಡಿಸಿ ಪ್ರಾರ್ಥನೆ ಮಾಡಬೇಕು. ಯಾಕೆಂದರೆ ಎಲ್ಲೂ ಲಕ್ಷ್ಮಿ ಕೊಡದೆ ವಿದ್ಯೆ ಬರುವಂಗೆ ಆಗಲಿ ಅಂತ ಹೇಳಬೇಕು. ಆಮೇಲೆ ಅವರು ವಿದ್ಯೆ ಕಲಿತ ಮೇಲೆ ಅವಳಿಗೆ ಲಕ್ಷ್ಮಿ ಒಲಿಲಿ ಅಂತ ಆಗಬೇಕು. ಅದಕ್ಕಾಗಿ ವಿದ್ಯಾಲಕ್ಷ್ಮಿ ಪೂಜೆ ಮಾಡಿದ್ರೆ ಇಂದಿನ ಕಾಲದ ಈ ಕಠೋರವಾದಂಥ ಶಿಕ್ಷಣ ಶಾಲೆಯಲ್ಲಿ ನಾವೇನು ದುಡ್ಡು ಕೊಡ್ತೇವೆ ಅದಕ್ಕೆ ಆ ವಿದ್ಯಾಲಕ್ಷ್ಮಿ ಅನುಗ್ರಹ ಆದರೆ ಅವರಿಗೆ ಬುದ್ಧಿಯನ್ನು ಕೊಡ್ತಾರೆ. ಬುದ್ಧಿವಂತಿಕೆ ಮೂಲಕವಾಗಿ ವಿದ್ಯೆ ಕಲಿತಾರೆ. ವಿದ್ಯೆ ಕಲಿತ ಮೇಲೆ ವಿದ್ಯಾಲಕ್ಷ್ಮಿಯ ಅನುಗ್ರಹವನ್ನು ಪಡೆತಾರೆ.
ಈ ವಿದ್ಯಾಲಕ್ಷ್ಮಿ ಪೂಜೆ ಯಾವಾಗೆಲ್ಲ ಮಾಡಬೇಕು ಪಂಡಿತ್? ಮೊಟ್ಟ ಮೊದಲನೇದಾಗಿ ವಿದ್ಯಾರ್ಥಿಗಳಿಗೆ ವಿದ್ಯೆ ಆರಂಭ ಮಾಡುವ ಮೊದಲೇ ಮಾಡಬೇಕು. ನಾವು ಸಾಮಾನ್ಯ ಇವತ್ತು ಸಣ್ಣ ವಯಸ್ಸಿನಲ್ಲಿ ಏನು ಬಾಲವಾಡಿ ಅಂತ ಹೇಳ್ತೇವೆ ಅಂಥ ಕಾಲದಲ್ಲೇ ಮಾಡಬೇಕು. ಹಾಗೆ ಪ್ರತಿಯೊಂದು ಹಂತದಲ್ಲೂ ಪ್ರತಿ ವರ್ಷದಲ್ಲೂ ವಿದ್ಯಾರ್ಥಿಗಳಿಗೆ ವಿದ್ಯಾಲಕ್ಷ್ಮಿಯನ್ನು ಪೂಜೆ ಮಾಡ್ತಾ ಹೋದರೆ ಆದಷ್ಟು ಲಕ್ಷ್ಮಿ ಅಂದರೆ ಖರ್ಚಾಗದೇ ವಿದ್ಯೆ ಆಗತ್ತೆ. ಅದಕ್ಕಾಗಿ ವಿದ್ಯಾರ್ಥಿಗಳಿಗೆ ಅತ್ಯವಶ್ಯಕ. ಇನ್ನು ವಿದ್ಯಾರ್ಥಿಗಳು ಅಂತ ಹೇಳಲ್ಲ, ಇವತ್ತಿನ ಕಾಲದಲ್ಲಿ ವಯಸ್ಕರಿಗೂ ಸಹ ಉದ್ಯೋಗ ಮಾಡ್ತಾ ಇರ್ತಾರೆ, ಆದರೆ ಇನ್ನೂ ಓದಬೇಕು ಅನ್ನುವಂಥ ಆಸಕ್ತಿ ಇರ್ತದೆ. ಕೌಟುಂಬಿಕವಾದ್ದು ಔದ್ಯೋಗಿಕವಾದಂಥ ತೊಂದರೆ ಅವರನ್ನು ಕಾಡ್ತಾ ಇರ್ತದೆ. ಅಂಥ ಸಂದರ್ಭದಲ್ಲಿ ವಿದ್ಯಾಲಕ್ಷ್ಮಿಯನ್ನು ಅವರು ಪೂಜೆ ಮಾಡಿದರೆ ಆಗೂ ಸಹ ಅವರಿಗೆ ವಿದ್ಯೆಯ ಅನುಗ್ರಹ ಆಗುತ್ತೆ. ಆದ್ದರಿಂದ ವಿದ್ಯಾರ್ಥಿಗಳು ಯಾರಿದ್ದಾರೋ ಅವರೆಲ್ಲರೂ ಸಹ ವಿದ್ಯಾರ್ಥಿಗಳು ಇದನ್ನು ಮಾಡಬೇಕು. ಹಾಗಾಗಿ ಈ ಕ್ಷಣತ್ಯಾಗೇ ಕುತೋ ವಿದ್ಯಾ ಕಣತ್ಯಾಗೇ ಕುತೋ ಧನಂ ಕಣಶಶ್ಚೈವ ವಿದ್ಯಾಂ ಅರ್ಥಂಚ ಸಾಧಯತೆ ಹೇಳಿದ್ದಾನೆ. ನಾವು ಹಣವನ್ನು ಸಂಪಾದನೆ ಮಾಡುವವರು ನಯಾ ಪೈಸೆಯನ್ನು ಒಟ್ಟು ಮಾಡಿ ಸಂಗ್ರಹ ಮಾಡಬೇಕು. ವಿದ್ಯೆಯನ್ನು ನಾವು ಕಲಿಯುವವರು ಎಷ್ಟೇ ಕಷ್ಟ ಇದ್ದರೂ ಕ್ಷಣದಲ್ಲಿ ಬಸ್ಸಿನಲ್ಲಿ ಹೋಗುವಾಗೂ ಓದಬೇಕು, ಮನೆಯಲ್ಲಿ ಅಡುಗೆ ಮಾಡುವಾಗೂ ಹೆಂಗಸರು ಓದಬೇಕು. ಪ್ರತಿಯೊಬ್ಬರು ನಮಗೆ ಯಾವ್ಯಾವ ಕ್ಷಣ ಸಿಗ್ತದೆ ಆ ಕ್ಷಣದಲ್ಲಿ ವಿದ್ಯೆಯನ್ನು ಸಾಧನೆ ಮಾಡುವಂಥ ಪ್ರಯತ್ನ. ವಿದ್ಯೆ ಅನ್ನೋದು ಸಾಧನೆ, ಹಣ ಅನ್ನೋದು ಸಂಪಾದನೆ. ಹಾಗಾಗಿ ಸಂಪಾದನೆಯ ಜೊತೆಗೆ ಈ ವಿದ್ಯೆ ಕೆಲವು ಸಾಧನೆ ಮಾಡಿದ್ರೆ ಅವರಿಗೂ ಸಹ ವಿದ್ಯೆ ಒಲಿಯುತ್ತೆ. ಈ ಲಕ್ಷ್ಮೀ ದೇವತೆಗೆ ವಿದ್ಯಾಲಕ್ಷ್ಮಿ ಅಂತ ಹೆಸರು ಹೇಗೆ ಬಂತು ಪಂಡಿತ್? ಇದು ಬಹಳ ಒಳ್ಳೆಯ ಪ್ರಶ್ನೆ. ಯಾಕಂದರೆ ಎಲ್ಲರಿಗೂ ಲಕ್ಷ್ಮಿ ಕ್ಷೀರಸಾಗರದಲ್ಲಿ ಅವಳು ಹುಟ್ಟು ಬಂದಿದ್ದಾಳೆ, ಮಹಾವಿಷ್ಣುವಿನ ಲಗ್ನವಾಗಿದ್ದಾಳೆ, ವಿವಾಹ ಇದ್ದಾಳೆ. ಆದರೆ ಅವಳು ಲಕ್ಷ್ಮಿ ಅನ್ನುವಂಥವಳು ಎಲ್ಲರಿಗೂ ಸಹ ಸಂಪತ್ತನ್ನು ಕೊಡ್ತಾಳೆ. ಸಂಪತ್ತಿನ ಲಕ್ಷ್ಮಿ ಅಂತ ಹೆಸರು ಆ ಹೆಸರಿಗೆ ಅಂತ ಭಾಳ ಜನರಿಗಿದೆ. ಆದರೆ ಸಂಪತ್ತು ಹೊಡೋದನ್ನು ತೆಗೆದುಕೊಂಡ್ರೆ ಮೊದಲನೇದಾಗಿ ವಿದ್ಯಾ ಸಂಪತ್ತು ಜೀವನದಲ್ಲಿ. ಹಾಗಾಗಿ ವಿದ್ಯಾ ಸಂಪತ್ತು ಇದ್ರೇ ಧನ ಸಂಪತ್ತು ಬರ್ತದೆ. ಹಾಗಾಗಿ ಪ್ರತಿಯೊಬ್ಬರಿಗೂ ಧನ ಬೇಕು ಅನ್ನೋರು ವಿದ್ಯೆ ಕಲಿಯಬೇಕು. ಹಾಗಾಗಿ ವಿದ್ಯೆ ಎಲ್ಲಿದೆಯೋ ಅಲ್ಲಿ ಧನ ಇರ್ತದೆ. ಆದ್ದರಿಂದ ಪ್ರತಿಯೊಬ್ಬರಿಗೂ ಸಹ ಇವತ್ತಿನ ಕಾಲದಲ್ಲಿ ಧನ ಸಂಪಾದನೆ ಮಾಡಬೇಕು ಕೊಡುವಂಥವರೆಲ್ಲ ಈ ವಿದ್ಯಾಲಕ್ಷ್ಮಿ ಪೂಜೆ ಮಾಡಬೇಕು. ವಿದ್ಯೆಯನ್ನು ಕೊಡ್ತಾಳೆ ಅವಳು. ವಿದ್ಯೆಯನ್ನು ಕೊಟ್ಟು ಬುದ್ಧಿಯನ್ನು ಕೊಟ್ಟು ಆಮೇಲೆ ಅವಳು ಸಂಪತ್ತನ್ನು ಕೊಡ್ತಾಳೆ. ಹಾಗಾಗಿ ಇದು ಮೂರು ಬಹಳ ಅಗತ್ಯ. ಮನುಷ್ಯನಿಗೆ ಮೊದಲನೇದಾಗಿ ವಿದ್ಯೆ ಬೇಕು, ವಿದ್ಯೆ ಕಲಿಯುವಂಥ ಬುದ್ಧಿ ಬೇಕು. ಬುದ್ಧಿಯನ್ನು ಕಲಿತರೆ ಅದಕ್ಕೆ ಆ ಲಕ್ಷ್ಮಿಯ ಸಂಪಾದನೆ ಆಗುತ್ತೆ. ಧನ್ಯವಾದಗಳು ಪಂಡಿತ್ರೆ. ಎಲ್ಲ ವೀಕ್ಷಕರು ನೋಡ್ತಾ ಇದ್ದೀರಾ, ಮಕ್ಕಳೆಲ್ಲ ವಿದ್ಯಾದೇವತೆ ಪೂಜೆ ಮಾಡಿ ನಿಮಗೆ ವಿದ್ಯೆ ಖಂಡಿತ ಒಲಿಯುತ್ತೆ. ಈಗ ಪೂಜೆ ಮಾಡೋಣ, ಆಹ್ವಾನ ಮಾಡಿ. ವಂದೇ ಲಕ್ಷ್ಮೀಂ ಪರಶಿವಮಯೀಂ ಶುದ್ಧಜಾಂಬೂನದಾಭಾಂ ತೇಜೋರೂಪಾಂ ಕನಕವಸನಾಂ ಸರ್ವಭೂಷೋಜ್ವಲಾಂಗೀಂ ಬೀಜಾಪೂರಂ ಕನಕಕಲಶಂ ಹೇಮ ಪದ್ಮಂ ದಧಾನಂ ಆದ್ಯಾಂ ಲಕ್ಷ್ಮೀಂ ಸಕಲಜನನೀಂ ವಿಷ್ಣುಮಾಮಾಂಕಸಂಸ್ಥಾಂ ಶ್ರೀಮಹಾಲಕ್ಷ್ಮೀ ನಮಃ. ಲಂ ಪೃಥ್ವ್ಯಾತ್ಮನೇನ್ಮ ಗಂಧಂ ಸಮರ್ಪಯಾಮಿ, ಹಂ ಆಕಾಶಾತ್ಮನೇನ್ಮ ಪುಷ್ಪಂ ಸಮರ್ಪಯಾಮಿ, ಎಂ ವಾಯುವಾತ್ಮನೇನ್ಮ ಧೂಪಂ ಸಮರ್ಪಯಾಮಿ, ರಂ ತೇಜೋಮಯಾತ್ಮಕಾನ್ವ ದೀಪಂ ಸಮರ್ಪಯಾಮಿ, ಅಂ ಅಮೃತಾತ್ಮಕಾನ್ವ ನೈವೇದ್ಯ ಸಮರ್ಪಯಾಮಿ, ಪಂಚೋಪಚಾರ ಪೂಜಾನ್ ಸಮರ್ಪಯಾಮಿ. ಈಗ ದೀಪವನ್ನು ತೋರಿಸೋಣ. ವನಸ್ಪತಿರಸೋತ್ಪನ್ನೋ ಗಂಧಾಢ್ಯೋಪೋತ್ತಮ ಅಗ್ರೇ ಸರ್ವದೇವಾನಾಂ ಧೂಪೋಯಂ ಪ್ರತಿಗೃಹ್ಯತಾಂ ಧೂಪಮಗ್ರಾಪಯಾಮಿ ಸ್ಥಾಪಿತದೀಪಂ ದರ್ಶಯಾಮಿ ನೈವೇದ್ಯಾರ್ಥೇ ಪರತಸ್ಥಿತ ನೈವೇದ್ಯಂ ನೈವೇದಯಾಮಿ ನೈವೇದ್ಯಂ ವಿಸರ್ಜಯಾಮಿ ಮಂಗಳನೀರಾಜನಂ ಸಮರ್ಪಯಾಮಿ ಮಂತ್ರಪುಷ್ಪಂ ಸಮರ್ಪಯಾಮಿ ಪ್ರದಕ್ಷಿಣ ನಮಸ್ಕಾರಾನ್ ಸಮರ್ಪಯಾಮಿ ಹಸ್ತದ್ವಯೇನ ಕಮಲೇ ಧಾರಯಂತೀಂ ಸ್ವಲೀಲಯ ಹಾರನೂಪುರ ಸಂಯುಕ್ತಾಂ ಲಕ್ಷ್ಮೀದೇವೀಂ ವಿಚಿಂತೆಯೇ. ವೀಕ್ಷಕರಿಗಾಗಿ ವಿದ್ಯಾಲಕ್ಷ್ಮಿ ಪೂಜೆಯನ್ನು ಮಾಡಿದಂತಹ ಈಗಾಗಲೇ ವಿದ್ಯಾಲಕ್ಷ್ಮಿಯನ್ನು ಪೂಜೆ ಮಾಡಿ ಸಮಸ್ತರಿಗೂ ವಿದ್ಯೆಯ ಅರ್ಹತೆ ಬರಲಿ, ವಿದ್ಯೆಯ ಪರಿಪೂರ್ಣವಾದಂಥ ಅನುಗ್ರಹ ವಿದ್ಯಾಲಕ್ಷ್ಮಿಗೆ ಆಗಲಿ ವೀಕ್ಷಕ ವರ್ಗಗೆ ಅಂಥೇಳಿ ವಿದ್ಯಾಲಕ್ಷ್ಮಿಯಲ್ಲಿ ಪ್ರಾರ್ಥನೆ ಮಾಡಿ ನಿಮ್ಮೆಲ್ಲರಿಗೂ ಸಹ ವಿದ್ಯೆಯನ್ನು ಕೊಡುವಂಥ ಲಕ್ಷ್ಮಿ ಇವತ್ತಿನ ದಿವಸ ಪೂಜೆಯಾಗಿದೆ. ಎಲ್ಲರಿಗೂ ಆ ವಿದ್ಯಾ ಸಂಪತ್ತು ಹೇಳುವಂಥದ್ದು ಅವರ ಮನೆಯಲ್ಲಿ ಎಲ್ಲರೂ ನೋಡಿ ಈ ವಿದ್ಯಾಲಕ್ಷ್ಮಿಯನ್ನು ಪೂಜೆಯನ್ನು ಮಾಡಿ ಅವಳ ಅನುಗ್ರಹಕ್ಕೆ ಪಾತ್ರರಾಗಿ. ಪಂಡಿತ್ರೆ, ಇವತ್ತು ನಾನು ವರಲಕ್ಷ್ಮಿ ಪೂಜೆನ ಮಾಡ್ತಾ ಇದ್ದೀನಿ. ಇದನ್ನು ಯಾರ್ಯಾರು ಮಾಡ್ಬೋದು ಅಂತ ಹೇಳಿ. ಬಹಳ ಒಳ್ಳೆಯ ಪ್ರಶ್ನೆ. ಯಾಕಂದರೆ ವರದ ಅಪೇಕ್ಷೆ ಇದ್ದವರೆಲ್ಲರೂ ಮಾಡಬೇಕು, ಇನ್ನು ವಧುಗಳೆಲ್ಲರೂ ಬೇಕು. ವರ ಅನ್ನೋದು ಇಲ್ಲಿ ಎರಡು ಅರ್ಥ. ನಮಗೆ ಯಾವ್ಯಾವುದು ಬೇಕೋ ಅದನ್ನು ಪಡೆಯೋದೊಂದು, ಇನ್ನು ವಿವಾಹಕ್ಕೆ ಸಿದ್ಧರಾದಂಥ ಕನ್ಯೆಯರು ವರ ಅಂತಂದರೆ ಪುರುಷ. ಆ ಪುರುಷನನ್ನು ಪಡೆಯೋದಕ್ಕಾಗಿ ಒಳ್ಳೆಯ ಗಂಡನನ್ನು ಒಳ್ಳೆಯ ಪತಿಯನ್ನು ಪಡೆಯುವುದಕ್ಕಾಗೂ ವರ ಅಂತಂದರೆ ಇಲ್ಲಿ ಗಂಡ ಅಂತ ಹೇಳಿದ್ದಾರೆ. ಹಾಗಾಗಿ ಸಾಮಾನ್ಯವಾಗಿ ವಯಸ್ಕರಾದಂಥ ಹೆಣ್ಣುಮಕ್ಕಳು ಇದನ್ನು ಪೂಜೆ ಮಾಡಿದ್ರೆ ಬೇಗ ಅವರ ಸಂಕಲ್ಪಂತೆ ಅನುರೂಪ ಅನುಗುಣ ಉತ್ತಮವಾದಂಥ ವರನ ಪ್ರಾಪ್ತಿಯಾಗತ್ತೆ. ಪ್ರತಿಯೊಂದು ಪೂಜೆಯಲ್ಲೂ ಒಂದೊಂದು ಪೂಜೆಯಲ್ಲಿ ಒಂದೊಂದು ರೀತಿಯಾದ ವಿಶೇಷತೆ ಇರುತ್ತೆ, ಒಂದೊಂದು ರೀತಿಯಾದ ಪ್ರಕಾರಗಳಿರುತ್ತೆ. ಹಾಗಾಗಿ ಮತ್ತು ದೈಹಿಕ ಪ್ರಕಾರ ಅಂತ ಇರುತ್ತೆ. ಒಂದೊಂದು ಭಾಗದಲ್ಲಿ ಒಂದೊಂದು ರೀತಿಯಾದಂಥ ಪೂಜೆ ಮಾಡುವ ವಿಧಿವಿಧಾನ. ಆದರೆ ಪೂಜೆ ಎಲ್ಲ ಒಂದೇ, ಮಾಡುವ ಆಚರಣೆಯಲ್ಲಿ ಬೇರೆ ಬೇರೆ ಇರುತ್ತೆ. ಹಾಗಾಗಿ ಅದು ಯಾವುದೇ ಹೇಗಿದ್ದರೂ ಸಹ ನಾವು ಆ ಪೂಜೆ ಮಾಡ್ಬೋದು ಅಂತಂದರೆ ಮೊದಲಿಗೆ ಹೇಳಿದ್ದೇನೆ, ಭಕ್ತಿ ಶ್ರದ್ಧೆ ಇರಬೇಕು. ಎರಡನೇದಾಗಿ ಶುಚಿರ್ಭೂತವಾಗಿರಬೇಕು. ಇವತ್ತಿನ ಕಾಲದಲ್ಲಿ ಶುಚಿ ಅಂದರೆ ನಾವು ಹೊಸ ಬಟ್ಟೆಯನ್ನು ಅಥವಾ ಹೊಸದಾದಂಥ ವಸ್ತು ಹಾಕೊಂಡ್ರೆ ಶುಚಿ ಅಲ್ಲ, ಮನಸ್ಸು ಶುಚಿ ಇರಬೇಕು. ಮನಸ್ಸು ಶುದ್ಧಿಯಾಗಿದ್ದರೆ ದೇವರು ಶುದ್ಧಿ
ಸಿದ್ಧಿ ಆಗ್ತಾನೆ. ಎರಡನೇದು ಕಾಲದಲ್ಲಿ ಪೂಜೆ ಅಂತ ಹೇಳಿದ್ದಾರೆ. ಪೂಜೆಗೆ ಶುಚಿರ್ವಾಪಿ ಅಶುಚಿರ್ವಾಪಿ ಕಾಲೇ ಸಂಧ್ಯಾ ವಿಧೀಯತೆ ಅಂತೆ. ಸಂಧ್ಯಾಕಾಲ ಕಾಲ ಅಂತ ಹೇಳ್ತೇವೆ. ಪ್ರಾತಃ ಕಾಲ ಒಂದು, ಸಂಧ್ಯಾಕಾಲ ಒಂದು, ಸೂರ್ಯ ಉದಯ ಆಗುವ ಪೂರ್ವ ಒಂದು, ಸೂರ್ಯ ಅಸ್ತಾದ್ಮೇಲೆ ಕಾಲ ಒಂದು, ಹೀಗೆ ಕಾಲ ಹೇಳಿದ್ದಾರೆ. ಈಗ ನಾವು ಪ್ರದೋಷ ಕಾಲದಲ್ಲಿ ಮಾಡ್ತಾ ಇದ್ದೇವೆ. ಆದ್ದರಿಂದ ಈ ಒಂದು ವರಲಕ್ಷ್ಮಿಗೆ ನಾವು ಬೇಕಾದಂಥ ವರವನ್ನು ಬೇಡುವಾಗ ಕಾಲದಲ್ಲಿ, ಸರಿಯಾದ ಕಾಲದಲ್ಲಿ ಪೂಜೆ ಮಾಡಿದರೆ ಸರಿಯಾದ ಕಾಲದಲ್ಲಿ ನಮಗೆ ಸರಿಯಾದ ಬೇಕಾದ ವರವನ್ನು ಕೊಡ್ತಾಳೆ. ಆದ್ದರಿಂದ ವರಮಹಾಲಕ್ಷ್ಮಿ ಪೂಜೆಯ ವಿಶೇಷತೆ ಇದೆ. ಈಗ ವರಮಹಾಲಕ್ಷ್ಮಿ ಪೂಜೆಯನ್ನು ಮಾಡೋಣ. ಶಾಂತೇ ನಮೋಸ್ತು ಶರಣಾಗತ ರಕ್ಷಣಾಯಿ, ಕಾಂತೇ ನಮೋಸ್ತು ಕಮನೀಯ ಗುಣಾಶ್ರಯಾಯಿ, ಕ್ಷಾಂತೇ ನಮೋಸ್ತು ದುರಿತಕ್ಕೆ ರಕ್ಷಣಾಯಿ, ಧಾತ್ರೆ ನಮೋಸ್ತು ಧನಧಾನ್ಯ ಸಮೃದ್ಧಿದಾಯಿ, ಶಕ್ತೇ ನಮೋಸ್ತು ಶೇಖರ ಸಂಸ್ಥಿತಾಯಿ, ಭಕ್ತೇ ನಮೋಸ್ತು ರಜನೀಕರ ಸ್ವಾದರಾಯಿ, ಮತ್ತೇ ನಮೋಸ್ತು ಮಧುಸೂದನ ವಲ್ಲಭಾಯಿ, ಲಕ್ಷ್ಮೇ ನಮೋಸ್ತು ಶುಭಲಕ್ಷಣ ಲಕ್ಷಿತಾಯಿ, ಶ್ರೀ ಮಹಾಲಕ್ಷ್ಮೀ ನಮಃ. ಆವಾಹಯಾಮಿ ಸ್ಥಾಪಯಾಮಿ ಪೂಜಯಾಮಿ, ಷೋಡಶೋಪಚಾರ ಪೂಜಾಂ ಸಮರ್ಪಯಾಮಿ, ರಾಜೋಪಚಾರ ಪೂಜಾಂ ಸಮರ್ಪಯಾಮಿ, ಛತ್ರಂ ಧಾರಯಾಮಿ, ಚಾಮರಂ ವೀಜಯಾಮಿ, ಗೀತಂ ಶ್ರಾವಯಾಮಿ, ಅಶ್ವಾರೋಹಣಂ ಸಮರ್ಪಯಾಮಿ, ಸರ್ವೇ ರಾಜೋಪಚಾರ ಪೂಜಾಂ ಸಮರ್ಪಯಾಮಿ. ವನಸ್ಪತಿರಹೋತ್ಪನ್ನ. ಈಗ ಧೂಪವನ್ನು ತೋರಿಸಿ ಆರತಿ ಮಾಡೋದು. ವನಸ್ಪತಿರಹೋತ್ಪನ್ನ ಗಂಧಾಢ್ಯೋ ಧೂಪೋತ್ತಮ ಅಗ್ರೇ ಸರ್ವ ದೇವಾನಾಂ ಧೂಪೋಯಂ ಪ್ರದರ್ಶಿತಾಂ ಧೂಪಮಾಗ್ರಾಪಯಾಮಿ, ಸ್ಥಾಪಿತ ದೀಪಂ ದರ್ಶಯಾಮಿ, ನೈವೇದ್ಯಾರ್ಥೆ ಪುರತಸ್ಯ ನೈವೇದ್ಯಾಮಿ, ಸಮರ್ಪಿತ ನೈವೇದ್ಯಂ ವಿಸರ್ಜಯಾಮಿ, ಮಂಗಳ ನೀರಾಜನಂಚ ಕರಿಷ್ಯೆ, ಕರ್ಪೂರಕಂ ಮಹಾರಾಜ ಆರಂಭೋದ್ವರ್ತಿಂಚ ದೀಪಕಂ, ಮಂಗಳಾರ್ಥಂ ಮಯಾ ದತ್ತಂ ಸಂಗ್ರಹಾಣ ಜಗತ್ಪತೆ, ಕರ್ಪೂರ ದೀಪಂ ಸಮರ್ಪಯಾಮಿ. ಈಗ ಎಲ್ಲ ಜನರಿಗೂ ಬೇಕಾದ ಇಷ್ಟಾರ್ಥ ವರವನ್ನು ಕೊಡುವಂತಹ ವರಲಕ್ಷ್ಮಿ ಪೂಜೆಯನ್ನು ಮಾಡಿ ನಮ್ಮ ವೀಕ್ಷಕರಿಗೆ ಆ ವರಲಕ್ಷ್ಮಿಯ ಅನುಗ್ರಹವಾಗಲಿ. ಇವತ್ತು ಎಲ್ಲರೂ ವರಮಹಾಲಕ್ಷ್ಮಿಯನ್ನು ಪೂಜೆ ಮಾಡ್ತಾ ಇದ್ದೀರಿ. ಹಾಗೆ ಮತ್ತೆ ಮಾಡದೇ ಇದ್ದವರು ಮಾಡಿ, ಮಾಡ್ತಾ ಇದ್ದವರು ಮುಂದಿನವರಿಗೆ ಮಾಡುವಂತೆ ಹೇಳಿ ಮಾರ್ಗದರ್ಶನ ಮಾಡಿ ವರಮಹಾಲಕ್ಷ್ಮಿಯನ್ನು ಎಲ್ಲರೂ ಪೂಜೆ ಮಾಡಿ ನಿಮಗೆ ಬೇಕಾದ ಇಷ್ಟಾರ್ಥ ವರವನ್ನು, ನಿಮಗೆ ಬೇಕಾದ ಸಕಾಲದಲ್ಲಿ ಅನುರೂಪವಾದ ವರನನ್ನು ನೀವು ಪಡ್ಕೊಳ್ಳುವಂತೆ ಆಗಲಿ ಅಂಥೇಳಿ ಪ್ರಾರ್ಥನೆ ಮಾಡ್ತಾ ಇದ್ದಾಳೆ. ಧನಲಕ್ಷ್ಮಿ, ವಿದ್ಯಾಲಕ್ಷ್ಮಿ, ವರಲಕ್ಷ್ಮಿಯ ಪೂಜೆಯನ್ನ ನೆರವೇರಿಸಿದ್ದಾಯ್ತು. ಇನ್ನುಳಿದ ಲಕ್ಷ್ಮಿಯರ ಪೂಜೆಯನ್ನ ಮಾಡೋಣ. ಅದಕ್ಕೂ ಮೊದಲು ವೀಕ್ಷಕರ ಒಂದು ಸಣ್ಣ ವಿರಾಮ. ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮ